ಸತ್ಯವೇದದಲ್ಲಿ ಒಬ್ಬರು ಕೂಗಿಕೊಳ್ತಾ ಇದ್ದಾರೆ. ದಯವಿಟ್ಟು ಗಮನಿಸಿರಿ. ಬರೆದಿನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಅಲ್ಲಿ ಒಬ್ಬ ಮನುಷ್ಯನಿದ್ದಾನೆ. ದಯವಿಟ್ಟು ಗಮನಿಸಿ. 35ನೇ ವಚನದಿಂದ ಹೋದರೆ, ಬಂದಾಗ ಯೆರಿಕೋ ಸಮೀಪಕ್ಕೆ ಬಂದಾಗ ದಾರಿಯ ಮಗ್ಗಲಲ್ಲಿ ಭಿಕ್ಷೆ ಬೇಡುತ್ತಿದ್ದ ಒಬ್ಬ ಕುರುಡನು ಜನರ ಶಬ್ದವನ್ನು ಕೇಳಿ ವಿಚಾರಿಸಿದನು. ಅವರು ಅವನಿಗೆ, ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾನೆ ಆ ಮಾತುಗಳನ್ನು ತಿಳಿಸಿದಾಗ ಅವನು, ಯೇಸುವೇ, ದಾವೀದು ಕುಮಾರನೇ, ನನ್ನನ್ನು ಕರುಣಿಸು ಎಂದು ಕೂಗಿ ಕೇಳಿಕೊಂಡನು. ಈ ಹುಟ್ಟಿದ ದಿನದಿಂದಲೇ ಕುರುಡತನದಿಂದ ಇರುವ ಮನುಷ್ಯನು ಅಲ್ಲಿ ಯೆರಿಕೋ ಪಟ್ಟಣದಲ್ಲಿ, ಆ ಯೆರಿಕೋ ಪಟ್ಟಣದ ಮೇನ್ ಬಾಗಿಲ ಹತ್ತಿರ ಕುಳಿತುಕೊಂಡು ಭಿಕ್ಷೆ ಬೇಡುವ ಮನುಷ್ಯನಾಗಿದ್ದಾನೆ. ಆತನು ಯವನ ಪ್ರಾಯಕ್ಕೆ ಬಂದಾಗ ಯೇಸು ಕ್ರಿಸ್ತನ ವಿಷಯದಲ್ಲಿ ಕೇಳಿದ್ದಾನೋ ಏನೋ ಗೊತ್ತಿಲ್ಲ. ಆದರೆ ಯೇಸು ಸ್ವಾಮಿ ವಿಷಯದಲ್ಲಿ ಆತನು ತಿಳ್ಕೊಂಡು ಯೇಸು ಸ್ವಾಮಿ ಹಿಂಬಾಲಿಸುತ್ತಿರುವ ಮನುಷ್ಯರ ಆ ಖಾಲಿ ಶಬ್ದಗಳನ್ನು ಕೇಳಿ ಅಲ್ಲಿ ಎಲ್ಲರನ್ನು ವಿಚಾರಣೆ ಮಾಡ್ತಾ ಇದ್ದಾನೆ. ಏನು ಮನುಷ್ಯರೆಲ್ಲರೂ ಭಾರಿ ಗುಂಪಾಗಿ ದೊಡ್ಡ ಜನವಾಗಿ ಇಲ್ಲಿ ಬಂದಿದ್ದಾರೆ, ಏನಂತ ಆತನು ಕೇಳಿಕೊಂಡಿದ್ದಾನೆ. ಆತನು ಅಲ್ಲಿರುವ ಜನರು ಹೇಳ್ತಾ ಇದ್ದಾರೆ ಅವನಿಗೆ, ಏನಂತ ಹೇಳಿದ್ರು ಅಂದರೆ, ನಮ್ಮ ಯೆರಿಕೋ ಪಟ್ಟಣಕ್ಕೆ ಯೇಸು ಕ್ರಿಸ್ತನು ಬಂದಿದ್ದಾನೆ. ಯಾರು ಬಂದಿದ್ದಾರೆ? ಯೇಸು ಕ್ರಿಸ್ತನು ಬಂದಿದ್ದಾನಂತ. ಆ ಮಾತು ಕೇಳಿದ ತಕ್ಷಣವೇ ಈ ಭಿಕ್ಷಗಾರನು, ಕುರುಡನಾಗಿರುವ ಈ ಭಿಕ್ಷಗಾರನು ಯೇಸು ಸ್ವಾಮಿಯನ್ನು ನಮ್ಮ ಊರಿಗೆ ಬಂದಿದ್ದನ್ನು ಆ ವಿಷಯವನ್ನು ತಿಳ್ಕೊಂಡು ಕೇಳಿ ಕೂಗಿಕೊಳ್ತಾ ಇದ್ದಾನೆ. ಯೇಸುವೇ, ಗಟ್ಟಿಯಾಗಿ ಯೇಸುವೇ ಎಂದು ಕೂಗ್ತಾ ಇದ್ದಾನೆ. ದಾವೀದು ಮಗನೇ, ದಾವೀದು ಕುಮಾರನೇ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ತಾ ಇದ್ದಾನೆ. ಆ ಕೂಗನ್ನು ಯೇಸು ಸ್ವಾಮಿ ಕೇಳಿದನು. ಹಲ್ಲೆಲೂಯಾ, ಎಲ್ಲರೂ ಹಲ್ಲೆಲೂಯಾ. ಯೇಸು ಸ್ವಾಮಿ ಆ ಕೂಗನ್ನು ಕೇಳಿ ನಿಂತು ಹೋಗಿದ್ದಾನೆ. ಎಲ್ಲರೂ ಕೂಡ, ಜನರೆಲ್ಲರೂ ಕೂಡ ನಿಂತುಕೊಂಡಿದ್ದಾರೆ. ಆವಾಗ ಆ ಮನುಷ್ಯನು ಕೂಗಿಕೊಂಡಿರುವ ಆ ಮನುಷ್ಯನನ್ನು ಯೇಸು ಸ್ವಾಮಿ ಕರಿತಾ ಇದ್ದಾನೆ. ಕರ್ಕೊಂಡು ಬರ್ರಿ, ಆತನನ್ನು, ನನ್ನನ್ನು ಕರೆದಿದ್ದಾನೆ, ಕೂಗಿಕೊಂಡಿದ್ದಾನೆ. ಆ ಕೂಗಿದ ಮನುಷ್ಯನನ್ನು ಕರೀರಿ ಎಂದು ಆ ಯೇಸು ಸ್ವಾಮಿ ಹೇಳಿದ. ಆದರೆ ಅಲ್ಲಿರುವ ಜನರು ಕೆಲವರು ಆ ಮನುಷ್ಯನನ್ನು ಗದರಿಸ್ತಾ ಇದ್ದಾರೆ. ಯಾಕೆ ಇಷ್ಟು ಕೂಗ್ತಾ ಇದ್ದೀನಿ ಎಂದು. ಹೋದ್ರಮ್ಮ ಮಾತು. ಮುಂದೆ ಹೋಗುತ್ತಿದ್ದವರು, ಸುಮ್ಮನಿರು ಎಂದು ಅವನನ್ನು ಗದರಿಸಿದಾಗ ಅವನು ಇನ್ನೂ ಹೆಚ್ಚಾಗಿ ಕೂಗಿಕೊಳ್ತಾ ಇದ್ದಾನೆ. ಕೂಗಿಕೊಳ್ತಾ ಇದ್ದಾನೆ. ಅಲ್ಲಿರುವ ಮುಂದೆ ಹೋಗ್ತಿರುವ ಜನರು, ಆ ಕುರುಡನ್ನು ಮುಂದೆ ಹೋಗ್ತಿರುವ ಜನರು, ಸುಮ್ನಿರಪ್ಪ, ಬಾಯಿ ಮುಚ್ಚು ಅಂತ ಹೇಳಿದರು. ಇವತ್ತು ಕೂಡ ಬಹಳ ಜನರು ಸಭೆಗಳಲ್ಲಿ ಕೆಲವರು ಕೂಗಿ ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿದರೆ ಕೆಲವ್ರಿಗೆ ಸಹಿಸುವುದಕ್ಕೆ ಆಗುವುದಿಲ್ಲ. ಯಾಕೆ ಗಟ್ಟಿಯಾಗಿ ಪ್ರೇಯರ್ ಮಾಡ್ತೀರಿ? ಯಾಕೆ ಗಟ್ಟಿಯಾಗಿ ಏನು ಅಷ್ಟು ಗಟ್ಟಿಯಾಗಿ ಪ್ರೇಯರ್ ಮಾಡಬೇಕೇನೋ? ದೇವರು ಕೇಳಲ್ಲ? ಸುಮ್ಮನಿರ. ಚಿಕ್ಕ ಸ್ವರದಿಂದ ಪ್ರಾರ್ಥನೆ ಮಾಡಬೇಕು. ಗಟ್ಟಿ ಸ್ವರದಿಂದ ಪ್ರಾರ್ಥನೆ ಮಾಡಿ ನಮಗೆ ಡಿಸ್ಟರ್ಬ್ ಆಗುತ್ತಪ್ಪ, ನಿಮ್ಮ ಸ್ವರವನ್ನು ಕೇಳಿ ನಮಗೆ ಡಿಸ್ಟರ್ಬ್ ಆಗ್ತದೆ ಎಂದು ನಿಮ್ಮ ಅಕ್ಕಪಕ್ಕದವ್ರು ನಿಮ್ಮ ಸಭೆಗಳಲ್ಲಿ ಹೇಳ್ತಾ ಇರ್ಬೋದು. ಆದರೆ ಅವ್ರ ಮಾತುಗಳನ್ನು ಹಚ್ಚಿಕೊಳ್ಳಬೇಡ್ರಿ. ಗಟ್ಟಿಯಾಗಿ ಕೂಗಿರಿ. ಈ ಭಿಕ್ಷಗಾರನು, ಕುರುಡನು ಆಗಿರುವ ಈ ಭಿಕ್ಷಗಾರನು, ಕುರುಡನಾಗಿರುವ ಈ ಮನುಷ್ಯನು ಯೇಸು ಸ್ವಾಮಿ ಇನ್ನೂ ಹೆಚ್ಚಾಗಿ ಗಟ್ಟಿಯಾಗಿ ಕೂಗ್ತಾ ಇದ್ದಾನೆ. ಯೇಸು ಸ್ವಾಮಿ, ಅಯ್ಯ ಕರುಣಿಸಯ್ಯ ಅಂದು ಕೂಗಿದಾಗ ಯೇಸು ಸ್ವಾಮಿ ಆತನನ್ನು ಕರೆದು ಆತನು ಕೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ಏನಂತ ಕೇಳಿದ ನೋಡ್ರಿ, ಗಮನಿಸ್ರಿ. ನಿಂತು ಕರೆ ತರುವುದಕ್ಕೆ ಅಪ್ಪನೆ ಕೊಟ್ಟನು. ಬಂದನು. ಅವನನ್ನು, ನಾನು ನಿನಗೆ ಏನು ಮಾಡಬೇಕಪ್ಪ ಕೇಳು.
ಕೂಗಿಕೊಂಡಿದ್ದೀರಲ್ಲ, ನಿನಗೆ ನಾನು ಏನು ಮಾಡಬೇಕೆಂದು ಯೇಸು ಸ್ವಾಮಿ ಕೇಳಿದಾಗ ಅವನು ನನಗೆ ಕಣ್ಣುಗಳು ಬೇಕಯ್ಯ ಅಂತ ಕೇಳಿದ. ಹಲ್ಲೆಲೂಯ. ಎಲ್ಲರೂ ಗಟ್ಟಿಯಾಗಿ ನೀವಿಲ್ಲಿ ಇದ್ದೀರಾ? ಇಲ್ಲ ಮತ್ತಿದ್ರೆ ಹಲ್ಲೆಲೂಯ ಅಂದಾಗ ಹಲ್ಲೆಲೂಯ. ಯಾರನ್ನು ಭಿಕ್ಷೆಗಾರನು ಮನುಷ್ಯರ ಹತ್ತಿರ ಏನು ಕೇಳ್ಕೊಳ್ತಾರೆ? ಭಿಕ್ಷೆ ಬೇಡ್ತಾರೆ. ಅಯ್ಯ ನನಗೆ ಅಷ್ಟು ಬೇಕು ಇಷ್ಟು ಬೇಕಂತ ಭಿಕ್ಷೆ ಬೇಡ್ತಾರೆ. ಈತ ಏನು ಕೇಳ್ತಾ ಇದ್ದ? ನನಗೆ ಕಣ್ಣುಗಳು ಬೇಕಯ್ಯ, ನನಗೆ ಭಿಕ್ಷೆ ಬೇಡ, ನನಗೆ ಭಿಕ್ಷೆ ಬೇಡ, ಹಣ ಬೇಡ, ಹಣ ಬೇಡ, ನನಗೆ ಕಣ್ಣುಗಳು ಬೇಕು. ಖಚಿತವಾಗಿ ಯೇಸು ಸ್ವಾಮಿ ಆ ಭಿಕ್ಷೆಗಾರನ ಹತ್ರ ಹೇಳ, ನಾನು ನಿನಗೆ ಏನು ಮಾಡಬೇಕು? ರೊಕ್ಕ ಕೊಡಬೇಕಾ? ಭಿಕ್ಷೆಗಾರನ ನಾವು ಕೂಡ ಭಿಕ್ಷೆ ಬೇಡುವವರಿಗೆ ನಿಮ್ಮನ್ನು ಬೇಡಿದಾಗ ರೊಕ್ಕ ಏನು ಬೇಕಪ್ಪ ಅಂತ ಕೇಳಿದ್ರೆ, ಅಯ್ಯ ಏನನ್ನ ಸಹಾಯ ಮಾಡ್ರಯ್ಯ ಅಂತ ಕೇಳ್ತಾರೆ ಅವರು. ಆವಾಗ ನಿಮ್ಮ ಹತ್ರ ಇರುವುದು ನೀವು ಕೊಡ್ಬೋದು, ಸಹಾಯ ಮಾಡ್ಬೋದು, ಭಿಕ್ಷೆ ಕೊಡ್ಬೋದು. ಆದರೆ ಯೇಸು ಸ್ವಾಮಿ ಆ ಭಿಕ್ಷೆಗಾರನಿಗೆ, ನಾನು ನಿನಗೆ ಏನು ಮಾಡಬೇಕು? ಹಣ ಬೇಕಾ? ಏನು ನಿನಗೆ ಸಹಾಯ ಮಾಡಬೇಕು ನಾನು ಅಂತ ಕೇಳಿದಾಗ ಆತನು ಕೇಳ್ತಾ ಇರುವ ಮಾತು, ನನಗೆ ಕಣ್ಣುಗಳು ಬೇಕಾಗಿದೆ, ನನ್ನ ದೃಷ್ಟಿ ಬೇಕು, ನಾನು ನೋಡಬೇಕಯ್ಯ, ನನಗೆ ದೃಷ್ಟಿ ಬೇಕೆ ಎಂದು ಯೇಸು ಕ್ರಿಸ್ತನ ಸಂಗಡ ಆತನು ಕೇಳ್ತಾ ಇರುವ ಆ ಮಾತನ್ನು ಯೇಸು ಸ್ವಾಮಿ ಕೇಳಿ ಅವನಿಗೆ ಕಣ್ಣುಗಳನ್ನು ಒದಗಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಕೂಗಿಕೊಳ್ಳುವ ಮನುಷ್ಯರನ್ನ ಪ್ರಾರ್ಥನೆಯನ್ನು, ಕಣ್ಣೀರಿನಿಂದ ಕೂಗಿಕೊಳ್ಳುವವರ ಪ್ರಾರ್ಥನೆಯನ್ನು ಕೇಳಿ ಕರ್ತನು ಸಹಾಯ ಮಾಡುವವನಾಗಿದ್ದಾನೆ.